ಒಂದ್ ನಿಮಿಷ. ಅಲ್ಲ ಮಾವ, ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ಈ ತರ ಕೆಲಸ ಮಾಡಿಸ್ತಾ ಇದ್ದೀರಾ ಹೇಳಿ? ನೀವೇ ಅಲ್ವಾ ಮಾವ ಯಾವಾಗ್ಲೂ ರಶ್ಮಿ ನೀನ್ ಚೆನ್ನಾಗಿರ್ಬೇಕಮ್ಮ, ನಿನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದವರು. ಏನ್ ಮಾವ ನೀವೇ ಈ ತರ ಕೆಲಸ ಮಾಡಿಸ್ತಾ ಇದ್ದೀರಾ? ಯಾಕೆ ಮಾವ? ಅವತ್ತು ಅದ್ಯಾವುದೋ ಪಾಪಿ ನನ್ನ ಮಗ ನನ್ನ ಮದ್ವೆ ಆಗ್ತೀನಿ ಅಂತ ಬಂದು ನನ್ನ ಹಸೆ ಮನೆ ಮೇಲೆ ಹಾಗೆ ಬಿಟ್ಟು ಹೋದಾಗ ನನ್ನ ನೋಡ್ಕೊಂಡು ಆಡ್ಕೊಂಡವ್ರೆ ಜಾಸ್ತಿ ಮಾವ. ಆದ್ರೆ ನೀವು ಮಾತ್ರ ಮಾವ ನನ್ ಬಾಳ್ ಹಾಳಾಗ್ಬಾರ್ದು ಅಂತ ಹೇಳಿ ನಿಮ್ ಮಗನ್ನ ಕರ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸಿ ನನ್ ತಾಳಿ ಕಟ್ಸಿ ನನಗೊಂದ್ ಸಂಸಾರ ಅಂತ ಕಟ್ಕೊಟ್ರಿ ಮಾವ. ನೀವೇ ಮಾವ ನನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ. ಅದ್ರಲ್ಲಿ ಮಗ ಸೊಸೆ ಮಧ್ಯ ಏನೋ ಒಂಚೂರು ಆಯ್ತು ಅಂದ ತಕ್ಷಣ ಇಬ್ರನ್ನ ದೂರ ಮಾಡಕ್ಕೆ ನೋಡ್ತಾ ಇದ್ದೀರಲ್ಲ ಮಾವ. ಯಾಕೆ ಮಾವ ಅಂತ ನಾನು ಏನ್ ಮಾಡಿದ್ದೆ ಹೇಳಿ? ಇಷ್ಟ ಇಲ್ಲದೆ ಹೋದ್ಮೇಲೆ ಬದುಕಿದ ಏನು ಪ್ರಯೋಜನನವ? ನೀನು ಏನು ಯೋಚನೆ ಮಾಡಬೇಡವ. ಈ ಪಾಪಿ ನನ್ನ ಮಗನ ಜೊತೆ ಬದುಕೋದಕ್ಕಿಂತ ಒಂಟಿಯಾಗಿ ಸ್ವತಂತ್ರವಾಗಿ ಬದುಕೋದೇ ಲೇಸು. ರೀ ಅವಳಿಗೇನ್ರಿ ಬುದ್ಧಿ ಹೇಳೋದು? ಮಗ ನೀನ್ ಸೈನ್ ಹಾಕ್ಲಾ? ಅದೇ ಅನ್ಕತಿದ್ದೆ. ಇಷ್ಟ ತನಕ ಇವಳು ಕತೆ ಹೊಡೆದ್ ಬಿಟ್ಬಿಟ್ಟು ಸೈನ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಡೈವರ್ಸೇ ಸಿಕ್ಬಿಟ್ಟಿರೋದು. ಅಪ್ಪಯ್ಯ, ಈ ರೆಡ್ ಪೆನಲ್ಲಿ ಸೈನ್ ಮಾಡ್ರೆ ಏನಾಯ್ತದೆ? ನಿನ್ನ ಸೈನು ಕೆಂಪಾಗತ್ತೆ, ಈ ಹುಡುಗಿ ಜೀವನ ತಂಪಾಗತ್ತೆ. ಇಲ್ಲ ಮಾವ. ಏ ಸುಮ್ನಿರಪ್ಪಯ್ಯ, ನೀನು ಒಳ್ಳೆ ತಮಾಸೆ. ಜೀವನದಲ್ಲಿ ಮೊದಲನೇ ಸಲ ನಾನು ಕೇಳಿದ್ನ ಕೊಡ್ತಾ ಇದೀಯಾ? ಅವ ಹೆಂಗೂ ಸೈನ್ ಹಾಕ್ತಿದ್ದೀನಿ. ಯಾವ ದೇವ್ರ ನೆನ್ಸ್ಕೊಳ್ಳಿ ಹೇಳು? ಓ ಆ ದೇವ್ರ ಬಿಡುವಂಗಾರೆ ದೊಡ್ಡದಾಗಿ ಸ್ಟೈಲ್ ಆಗಿ ಆಟೋಗ್ರಾಫ್ ಹಾಕ್ಬಿಡ್ತೀನಿ. ಜೈ ಮಾವ ಹೇಳಿ ಮಾವ. ಮಾವ ಬೇಡ ಮಾವ. ಒಂದು ನಿಮಿಷ ಇರಲ್ಲ. ಯಾಕ್ರಿ? ಇವನಿಗೆ ಡೈವರ್ಸ್ ಕೊಡಿಸ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನಾ? ಏನು? ಜಿಮ್ ಬಿಟ್ಬಿಟ್ಟು ಜಮೀನ್ ಅನ್ಬೇಕಾ? ಇಲ್ಲ ಅದನ್ನು ಬಿಟ್ಬಿಟ್ಟು ಮನೇಲಿ ಇರ್ಬೇಕಾ? ಅದಕ್ಕೂ ಸೈ ಬಿಡು. ಯಾವುದು ಬೇಡ. ನಿನಗೆ ಡೈವರ್ಸ್ ಬೇಕು ಅನಿಸ್ತಾ ಇದೆಯಲ್ವಾ? ನನಗೂ ಹಾಗೆ ಏನೋ ಬೇಕು ಅನಿಸ್ತಾ ಇದೆ. ಈ ಪೇಪರಲ್ಲಿ ನಿಮ್ಮ ಅಮ್ಮನ ಹತ್ರ ಸೈನ್ ಹಾಕ್ಸ್ಕೊ, ಆಮೇಲೆ ನಾನು ರಶ್ಮಿ ಹತ್ರ ನಿನ್ಗೆ ಸೈನ್ ಹಾಕ್ಸ್ಕೊಡ್ತೀನಿ. ವಾ, ಇಬ್ರಿಗೂ ಡೈವರ್ಸ್ ಕೊಡ್ತಾವಳೇನೋ? ಕೊಡು, ಸೈನ್ ಹಾಕ್ಕೊಡ್ತೀನಿ. ಅಷ್ಟೇ ತಾನೇ, ಸರಿ ಬಿಡು. ಇದೇನಪ್ಪಯ್ಯ, 2 ಪೇಪರ್ ಒಂದೇ ತರ ಐತೆ. ಮೂಕಂಡ್ಲ, ನೀನು ರಶ್ಮಿಗೆ ಏನು ಕೇಳ್ತಾ ಇದೆಯೋ ನಾನು ನಿನ್ನ ಅಮ್ಮನ ಹತ್ರ ಅದೇ ಕೇಳ್ತಾ ಇದ್ದೀನಿ. ಡೈವರ್ಸ್ ಅಲ್ಲಲ್ಲ, ವಿಚ್ಛೇದನ, ಅದೇ ಇದು. ನಿಮ್ಮ ಅಮ್ಮನ ಕೈಲಿ ಸೈನ್ ಹಾಕ್ಸು. ಅವ ಸೈನ್ ಮಾಡವ. ಇನ್ನು ಎಷ್ಟು ದಿನ ಇವನ್ ಜೊತೆ ಇರ್ತೀಯ? ಅವ ನಿನಗೆ ಹೇಳ್ತೀರ ಸೈನ್ ಮಾಡವ. ಬೇಕು ನನ್ನ ಮಗನೇ, ನಿನಗೆ ಏನೋ ಬೇಕು ಅಂತ ಹೆತ್ತ ಅಪ್ಪ ಅಮ್ಮನ್ನೇ ಬೇರೆ ಮಾಡ್ತೇನೋ? ಚಪ್ಪಲಿ ಕಿತ್ತೋಗಂಗ್ ಹೊಡೆಯುತ್ತೆ ಮಗನೇ. ನಿಮ್ಗೇನ್ರಿ ಆಗಿದೆ? ನಾನೇನ್ ಕಮ್ಮಿ ಮಾಡಿದ್ದೀನಿ ನಿಮ್ಗೆ? ನನಗೆ ಯಾಕ್ರಿ ಡೈವರ್ಸ್ ಕೊಡ್ತಿದ್ದೀರಾ? ನನಗೆ ಫ್ರೀಡಮ್ ಬೇಕು.
ನಿನ್ನಿಂದ. ಏನಪ್ಪಯ್ಯ ಹೊಸ ಗೇಮ್ ಮಾಡ್ತಿದ್ಯಾ? ಇಲ್ಲಪ್ಪ, ಇದು ಹಳೆ ಗೇಮು. ನೀನು ಹೇಳ್ದಿಯಲ್ಲಪ್ಪ, ರಶ್ಮಿ ಕಂಡ್ರೆ ನನ್ಗೆ ಆಗಲ್ಲ, ಅವಳು ಮುಖ ಕಂಡ್ರೆ ಆಗಲ್ಲ, ಅವಳ ಜೊತೆ ಬದುಕಕ್ಕಾಗಲ್ಲ ಅಂತ. ನನಗೂ ಹಂಗೆ, ನಿನ್ನ ಅಮ್ಮನ ಕಂಡ್ರೆ ಆಗಲ್ಲ, ಅವಳು ಮುಖ ಕಂಡ್ರೆ ಆಗಲ್ಲ, ಅವಳ ಜೊತೆ ನನಗೆ ಬದುಕಕ್ಕಾಗಲ್ಲ. ಅದಕ್ಕೆ ಡೈವರ್ಸ್ ಕೇಳ್ತಾ ಇರೋದು. ಇಲ್ಲ, ನಾನ್ ನನ್ನ ಗಂಡನ್ ಬಿಟ್ಕೊಡಲ್ಲ. ನನ್ ಸತ್ರು ನನ್ ಗಂಡನ್ ನಾನ್ ಬಿಟ್ಕೊಡಲ್ಲ. ನೋಡ್ದಿಯಲ್ಲ, ಇದು ಹೆಂಡತಿ ಪವರು ಅಂದರೆ. ನೀನೇನವ ನೋಡ್ತಾ ಇದೀಯಾ? ನನಗೆ ನನ್ನ ಗಂಡ ಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಬೇಕೇ ಬೇಕು, ಬಿಟ್ಟು ಕೊಡೋ ಮಾತೇ ಇಲ್ಲ. ಇವಾಗ ನಿನ್ನ ಅತ್ತೆ ತೋರಿಸ್ಕೊಟ್ಟಿರೋ ಪಾಠನ ಕಲ್ತ್ಕೋ. ಮಕ್ಕಳವ್ವ, ಏನವ್ವ ಇದು? ಊರ್ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಈ ಕ್ಲಿನಿಕ್ ತೆಗ್ನಲ್ಲ, ತಿಪ್ಪಾಯ್ತಾ? ಬಾರು ಕನ್ಸಿಗೆ ಜೊತೆಯಾಗಿ ನಿಲ್ಬೇಕು ಅನ್ಕೊಂಡಿದ್ನಲ್ಲ, ಅದು ತಿಪ್ಪಾಯ್ತಾ? ಯಾವ ತಿಪ್ಪಾಯ್ತು? ಏನವ್ವ, ಹೆಜ್ಜೆಗೂ ಈಗ ನಂಗೆ ಪರೀಕ್ಷೆ ಮಾಡ್ತಿದ್ಯಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ಬುದ್ಧಿ ಬಂದಾಗಿಂದ ನಿನ್ನ ನಂಬಿಟ್ಟು ನಂಗೇನೋ ಗೊತ್ತಿಲ್ವ. ನಿನ್ನನೇ ನಂಬ್ಕೊಂಬಂದೀನು, ನಿನ್ನನೇ ನಂಬ್ಕೊಂಡು ಆರಾಧಿಸ್ಕೊಂಬಂದೀನು. ನೀನು ಏನು ಮಾಡ್ತೀಯ ನಂಗೆ ಗೊತ್ತಿಲ್ಲ. ನೀ ಯಾವ ರೂಪದಾಗ ಬರ್ತೀಯ, ಯಾವ ಪವಾಡ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಆದರೆ ಇವತ್ತು ಈ ಕ್ಲಿನಿಕ್ ಉಳಿಬೇಕು. ಇದಕ್ಕೆ ಬೀಗ ಜಡಿಬಾರ್ದವ, ಬೀಗ ಜಡಿಬಾರ್ದು. ಹೋಗಮ್ಮ, ಬೀಗ ಹಾಕು. ಈ ನಿನ್ನ ಮಗಿ ನಿನ್ನೆ ನಂಬ್ಕೊಂಡೈತೆ. ಕೈ ಬಿಡ್ಬೇಡವ, ಕಾಪಾಡು.